ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ನೋಡಿ ಇವತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪುಂಡೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ. ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆನೂ ಹಾಕೋಬೋದು, ಬಟ್ ನನಗೆ ಇಷ್ಟ ಇಲ್ಲ ಅಂತ ನಾನು ಹಾಕಿಲ್ಲ. ನೀವು ಹಾಕೋಬಹುದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಚಣಗಿ ಬೇಳೆ ಅಂತ ಇರುತ್ತಲ್ಲ, ಅದನ್ನು ಹಾಕೋಬಹುದು. ಎಲ್ಲ ಬೇಳೆ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಎಲ್ಲ 2-3 ಸರ್ತಿ ಸ್ವಚ್ಛ ನೀರಲ್ಲಿ ತೊಳ್ಕೊಬೇಕು ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡದೆ ನೋಡಿ. ಮತ್ತು ಬೆಲ್ ಐಕಾನ್ನ ಆನ್ ಮಾಡಿಟ್ಕೊಳ್ಳಿ. ಮತ್ತು ನಾನು ಯಾವುದೇ ವೀಡಿಯೋಸ್ ಹಾಕಿದರೆ ನಿಮಗೆ ಮೊದಲು ಶೋ ಆಗುತ್ತೆ. ಮತ್ತು ನನ್ನ ವಿಡಿಯೋನ ಯಾವುದು ಸ್ಕಿಪ್ ಮಾಡದೆ ನೋಡಿ. ಯಾರು ಬಂದರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ, ಕೊನೆಯವರೆಗೆ ವಿಡಿಯೋ ನೋಡಿ ಹೇಗೆ ಮಾಡಿದ್ದೀನಿ ಅಡುಗೆ ಅಂತ ಹೇಳಿ. ಇವಾಗ ನೋಡಿ 3-4 ಸರ್ತಿ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ. ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ ಒಂದು 4, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ಸೊಪ್ಪು ಕ್ಲೀನ್ ಮಾಡಿಕೊಂಡು ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಸೊಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಸೊಪ್ಪನ್ನು ತೊಳೆದಿಟ್ಟಿದ್ದೀನಿ. ಎಲ್ಲ ಸ್ವಚ್ಛ ಮಾಡಿಕೊಂಡು ತೊಳೆದಿಟ್ಟಿದ್ದೀನಿ. ಸೊಪ್ಪನ್ನು ಹಾಕಿದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಇದ್ದರೂ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ಒಳಗಡೆ, ಚೆನ್ನಾಗಿ ಕುದಿಯುತ್ತೆ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಬೋದು. ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿನ ಹಾಕ್ಕೊಂಡು ಕುಕ್ಕರನ್ನ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಂದು 4 ಸೀಟಿ ಮಾಡ್ಕೋಬೇಕು. ಅಂದರೆ ಎಲ್ಲ ಬೇಳೆ ಇದೆ ಅಲ್ವಾ, ಚೆನ್ನಾಗಿ ಬೇಯಬೇಕಾದ್ರೆ ಸ್ವಲ್ಪ 4 ಸೀಟಿ ಮಾಡಿಸ್ಬೇಕು. 4 ಸೀಟಿ ಆಗಬೇಕು, ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇಟ್ಟಿದ್ದೀನಿ ನೋಡಿ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಂದು 4 ಸೀಟಿ ಆದಮೇಲೆ ತೆಗೆದು ಕೆಳಗೆ ಇಳಿಸ್ಬೋದು ನೋಡಿ. ಇವಾಗ ಕುಕ್ಕರ್ ಸೀಟಿ ಮಾಡ್ತಾಯಿದೆ. ಮತ್ತು ಎಲ್ಲರೂ ಲೈಕ್ ಮಾಡಿ ಪ್ಲೀಸ್, ಲೈಕ್ ಕೊಡಿ ಎಲ್ಲರೂ ನೋಡಿ. ಇವಾಗ ಬೆಂದು ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ ತೆಗೆದಿದ್ದೀನಿ ನೋಡಿ, ಸೀಟಿ ಎಲ್ಲ ಮುಗಿದ್ಮೇಲೆ ತೆಗೆದಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ, ಬೇಯ್ದಿದೆ ನೋಡಿ. ತೊಗರಿಬೇಳೆ ಅಂತೂ ಸಾಫ್ಟ್ ಆಗುತ್ತೆ. ಸ್ವಲ್ಪ ಕಡಲೆಬೇಳೆ ಹಾರ್ಡ್ ಇರುತ್ತಲ್ವ, ಸ್ವಲ್ಪ ಅದು ಹಾರ್ಡ್ ಇದ್ರೇ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಊಟ ಮಾಡೋಕ್ಕೂ ಸರಿಯಾಗಿರುತ್ತೆ. ಹಾಗಾಗಿ ಎಲ್ಲ ತೆಗೆದಿದ್ದೀನಿ ನೋಡಿ. ತೆಗೆದು ನೋಡ್ಕೊಂಡಿದ್ದೀನಿ. ಅದರಲ್ಲಿ ಜಾಸ್ತಿ ನೀರು ಇರುತ್ತಲ್ವ, ನೀರೆಲ್ಲ ತೆಗೆದುಬಿಡಬೇಕು. ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಅದರಲ್ಲಿ ನಾವೆಲ್ಲ ಖಾರ ಉಪ್ಪು ಹಾಕೋಬೇಕಾಗುತ್ತೆ ನೋಡಿ. ನನ್ನ ಕಡೆ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟ್ ಇತ್ತು, ಅದು ಪೇಸ್ಟೇ ಹಾಕಿದ್ದೀನಿ. ನಿಮ್ಮ ಕಡೆ ಹಸಿಮೆಣ್ಸಿನ್ಕಾಯಿ ಇದ್ರೂ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕೆಂಪು ಖಾರನೂ ಹಾಕ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕಿ. ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಅರಿಶಿಣ ಹಾಕ್ತಾಯಿದ್ದೀನಿ, ಉಪ್ಪು ಹಾಕಿದ್ದೀನಿ ನೋಡಿ, ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನೋಡಿ. ಜೀರಿಗೆ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಇದು ಮಾಡಬೇಕು, ರುಬ್ಕೋಬೇಕು. ಅಂದರೆ ಎಲ್ಲ ಸಾಫ್ಟ್ ಆಗಬೇಕು, ಒಳಗಡೆ ಎಲ್ಲ ಚೆನ್ನಾಗಿ ಆಗಬೇಕು ನೋಡಿ. ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ನಮ್ಮ ಕಡೆ ಇರುತ್ತಲ್ಲ, ಅದು ರೇವಿಗೆ ಥರ ಇರುತ್ತೆ. ರೇವಿಗೆಯಿಂದ ನಾವು ಈ ಥರ ಎಲ್ಲ ಇದು ಮಾಡ್ಕೋಬೇಕು. ಎಲ್ಲ ಕಡೆ ತಿರುಗಾಡಿಸಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಖಾರ ಉಪ್ಪು ಎಲ್ಲ ಹಾಕಿದ್ದೀನಲ್ವ, ಎಲ್ಲ ಮಿಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಹಾಕಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸಿದ್ರೆ, ತಿರುಗಿಸಿದ್ರೇ ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಸೂಪರಾಗಿರುತ್ತೆ. ಖಡಕ್ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ಮತ್ತು ಬಿಸಿ ರೊಟ್ಟಿ ಜೊತೆನೂ ಊಟ ಮಾಡ್ಬೋದು. ಆದರೆ ಖಡಕ್ ರೊಟ್ಟಿ ಅಂತೂ ತುಂಬ ಇಷ್ಟ ಇದಕ್ಕೆ. ಇದ್ರ ಜೊತೆ ಊಟ ಮಾಡಿದರೆ ಸೂಪರಾಗಿರುತ್ತೆ. ಮೂಲಕ್ನಾರು ರೊಟ್ಟಿ ತಿಂದಿದ್ದೇ ಗೊತ್ತಾಗಲ್ಲ, ಆ ಥರ ಆಗುತ್ತೆ ನೋಡಿ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಕಡಲೆಬೇಳೆ ದಪ್ಪ ಇರುತ್ತಲ್ವ, ಸ್ವಲ್ಪ ಒಳಗಡೆ ಹಾಕಿದರೆ ಎಲ್ಲ ಮಿಕ್ಸ್ ಆಗುತ್ತೆ. ಮತ್ತು ಕಡಲೆ ಬೀಜ ಹಾಕಿರ್ತೀನಿ, ಕಡಲೆಬೇಳೆ ಹಾಕಿದ್ದೀನಲ್ವ, ಹಾಗಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ. ಇವಾಗ ರೆಡಿ ಆಯ್ತು ನೋಡಿ. ಎಲ್ಲ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಆಗಿದೆ ನೋಡಿ. ಈ ಥರ ದಪ್ಪ ಇದ್ರೇ ಟೇಸ್ಟ್ ಬರುತ್ತೆ. ತುಂಬ ಬೇಯಬಾರ್ದು, ತುಂಬ ಬೇಯ್ದ್ರೂ ಟೇಸ್ಟ್ ಬರೋಂಗಿಲ್ಲ. ಹಾಗಾಗಿ ದಪ್ಪನೇ ಇಟ್ಕೋಬೇಕು. ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು ನೋಡಿ. ಎಣ್ಣೆ ಹಾಕಿದ್ದೀನಿ, ಇದರಲ್ಲಿ ಎಣ್ಣೆ ಹಾಕ್ತೀನಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡು ಎಲ್ಲ ಸಾಸಿವೆ, ಜೀರಿಗೆ, ಎಲ್ಲ ಕೊತ್ತಂಬರಿ ಸೊಪ್ಪು, ಮತ್ತು ಕರಿಬೇವು, ಮತ್ತು ಒಣಮೆಣ್ಸಿನ್ಕಾಯಿ ಇರುತ್ತಲ್ವ, ಒಣಮೆಣ್ಸಿನ್ಕಾಯಿ 1-2 ಹಾಕಿ ಒಗ್ಗರಣೆ ಕೊಡಬೇಕು. ಸೂಪರಾಗಿರುತ್ತೆ ನೋಡಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೋಬೇಕು, ಮತ್ತು ಸಾಸಿವೆ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ, ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ 2 ಪೇಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು ಕರಿಬೇವು ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ, ಎಲ್ಲ ಹಾಕಿ, ಮತ್ತು 2 ಒಣಮೆಣಸು ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ. ಹಾಕ್ಕೊಂಡು ನೋಡಿ ಇವಾಗ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಮಾಡ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟು ಒಣದೂ ಅದರಲ್ಲಿ ಹಾಕಬೇಕು, ಟೇಸ್ಟ್ ಬರುತ್ತೆ. ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಇದರೆಲ್ಲ ಹಾಕಬೇಕು. ಹಾಕಿದರೆ ಸೂಪರ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ ಊಟ ಮಾಡೋಕ್ಕೆ.
ಪುಂಡಿ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ. ಅದು ಬೇಸಿಗೆ ಕಾಲದಲ್ಲಂತೂ ತುಂಬ ಇಷ್ಟನೇ, ಮತ್ತು ಇವಾಗ ತುಂಬ ಇಷ್ಟ ನನಗೆ. ಡೈಲಿ ಮಾಡಿದರೂ ಬೇಜಾರಾಗೋದಿಲ್ಲ, ಆ ಥರ ನನಗೆ ಇಷ್ಟ, ತುಂಬ ಇಷ್ಟ ಪುಂಡಿ ಪಲ್ಯ. ಹಾಗಾಗಿ ಮಾಡಿದ್ದೀನಿ ನೋಡಿ, ನೀವು ಮಾಡಿ ನೋಡಿ ಅಂತ ನಿಮಗೂ ವಿಡಿಯೋ ಹಾಕಿದ್ದೀನಿ ನೋಡಿ. ಕಮೆಂಟ್ ಮಾಡಿ ನಿಮ್ಮ ಕಡೆ ಎಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಈ ಸೊಪ್ಪು ಸಿಕ್ಕರೆ ಮಾಡಿ ನೋಡಿ. ಪುಂಡಿ ಸೊಪ್ಪು ಅಂತಿರುತ್ತೆ, ಅದನ್ನು ತೊಗೊಂಡು ಎಲ್ಲ ಕಟ್ ಮಾಡಿ ಸ್ವಚ್ಛ ಮಾಡಿಕೊಂಡು ಈ ಥರ ಬೇಳೆ ಎಲ್ಲ ಹಾಕಿ ಮಾಡಿ ನೋಡಿ. ಈಸಿಯಾಗಿರುತ್ತೆ ಮಾಡೋಕ್ಕೂ, ಮೆಥಡ್ ಈಸಿ ಇದೆ, ಹಾಗೇನಿಲ್ಲ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಬಟ್ ನಾನು ಸುಮ್ಮನೆ ನಿಮ್ಗೆ ಮಾಡಿರ್ಬೋದು ಅದನ್ನು ತೋರಿಸೋಣ ಅಂತ ಹಾಕಿದ್ದೀನಿ. ಆದರೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ನೀವು ಯಾವ ಥರ ಮಾಡ್ತೀರ ಪುಂಡೆ ಸೊಪ್ಪು ಅಂತ ಹೇಳಿ. ನೋಡಿ ಚೆನ್ನಾಗಿದೆ ವಿಡಿಯೋ, ಮತ್ತು ಪೂರ್ತಿ ನೋಡಿ. ಇವಾಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಅಲ್ವಾ, ಒಗ್ಗರಣೆ ಹಾಕಿದ್ದೀನಿ ನೋಡಿ. ಇವಾಗ ಇದ್ರಾಗ ಒಗ್ಗರಣೆ ಹಾಕ್ಕೋಬೇಕು, ಈ ಥರ ಒಗ್ಗರಣೆ ಹಾಕ್ಕೊಂಡು ಆಯ್ತು ನೋಡಿ, ರೆಡಿ ಆಯಿತು ಪುಂಡಿ ಪಲ್ಯ. ಇವಾಗ ನನ್ನ ಮಕ್ಕಳು ಟಿಫಿನ್ಗೆ ಪುಂಡಿ ಪಲ್ಯ ರೊಟ್ಟಿ ತೊಗೊಂಡೇ ಹೋಗಿದ್ದಾರೆ ಇವತ್ತೆಲ್ಲರೂ. ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಪುಂಡಿ ಪಲ್ಯ ರೆಡಿ ಆಯಿತು. ಸ್ವಲ್ಪ ನಿಮ್ಗೆ ಇದರಲ್ಲಿ ಜಾಸ್ತಿ ನೀರು ಅನಿಸ್ತಾ ಇದೆ ಅಂತ ಅನಿಸಿದರೆ ಏನು ಮಾಡಬೇಕು ಅದರಲ್ಲಿ ಅಂದರೆ, ಮತ್ತೊಂದು ಟಿಪ್ಸ್ ಇದೆ ನೋಡಿ. ಸ್ವಲ್ಪನೇ ಕಡಲೆಬೇಳೆ ತೊಗೋಬೇಕು, ಸ್ವಲ್ಪ ನೀರು ಹಾಕಿ ಕಡಲೆಬೇಳೆ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಒಂಥರ ಸಡಿಲ ಅನಿಸಿದರೆ, ಅಂದರೆ ನೀರು ಜಾಸ್ತಿ ಅನಿಸಿದರೆ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಈ ಥರ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂಥರ ಸಡಿಲ ಇದ್ದಿದ್ದು ಘಟ್ಟಾಗುತ್ತೆ, ಮತ್ತು ರೊಟ್ಟಿ ಜೊತೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಸಲುವಾಗೂ ಹಾಕ್ಬೋದು, ಮತ್ತು ಸ್ವಲ್ಪ ನೀರು ಜಾಸ್ತಿ ಆದರೂ ಇದು ಎಲ್ಲ ಹಿರ್ಕೊಂಡು ಬಿಡುತ್ತೆ, ಮತ್ತು ಫ್ಲೇವರ್ ಸೂಪರಾಗಿ ಬರುತ್ತೆ. ಹಾಗಾಗಿ ನಾನು ಮಾಡಿದ್ದೀನಿ ನೋಡಿ, ಹಾಕಿದ್ದೀನಿ. ನನಗಿಷ್ಟ ಕಡಲೆಬೇಳೆ ಹಿಟ್ಟು ಹಾಕೋದು ಇಷ್ಟ, ಹಾಗಾಗಿ ಹಾಕಿದ್ದೀನಿ. ಯಾರ್ಯಾರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನಂತೂ ಹಾಕ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇವಾಗ ಕುದಿಯೋಕ್ಕೆ ಬಂದಿದೆ ನೋಡಿ, ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಕುದೀತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ ಪುಂಡಿ ಪಲ್ಯ. ನನಗಂತೂ ತುಂಬ 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 ಇಷ್ಟ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ವಿಡಿಯೋ ಹಾಕಿದ್ದೀನಿ ನೋಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪೂರ್ತಿ ವಿಡಿಯೋ ನೋಡಿ. ಮೊದಲೇ ಹೇಳಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಅಂತ, ಇವಾಗೂ ಅದು ಹೇಳ್ತಾ ಇದ್ದೀನಿ, ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ. ಮತ್ತು ಊಟ ಮಾಡುವಾಗ ಏನೇನು ತೊಗೊಂಡು ಊಟ ಮಾಡಿದರೆ ಟೇಸ್ಟ್ ಇರುತ್ತೆ ಅಂತ ಅದನ್ನು ತೋರಿಸಿದ್ದೀನಿ ನೋಡಿ. ಮೊಸರು ತೊಗೊಂಡಿದ್ದೀನಿ, ಮತ್ತು ಪೇರು ಹಣ್ಣು ಇದೆ, ಮತ್ತು ಈರುಳ್ಳಿ ಇದೆ, ಮತ್ತು ಇವಾಗ ಪುಂಡಿ ಪಲ್ಯ ತೊಗೊಂಡಿದ್ದೀನಿ, ರೊಟ್ಟಿ ತೊಗೊಂಡಿದ್ದೀನಿ ನೋಡಿ. ಸೂಪರಾಗಿರುತ್ತೆ ಊಟ ಅಂತ, ಸೂಪರಾಗಿರುತ್ತೆ. ನೀವು ಊಟ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮೆಥಡ್ ಇದೆ, ಮತ್ತು ಮಾಡೋಕ್ಕೂ ಈಸಿ ಇದೆ, ಮತ್ತು ತುಂಬ ಟೇಸ್ಟಿನೂ ಇದೆ. ಹಾಗಾಗಿ ಸೂಪರಾಗಿದೆ ನೋಡಿ. ನೀವು ಮಾಡ್ಕೊಂಡು ತಿಂದು ನೋಡಿ, ನನಗೂ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ. ಮತ್ತು ಊಟ ಹೇಗೆ, ನಾನು ಯಾವ ಥರ ಊಟ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇದರಲ್ಲಿ ಎಣ್ಣೆನೂ ಹಾಕ್ಕೋಬೇಕು, ಒಳ್ಳೆಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಬರುತ್ತೆ. ಹಾಗಾಗಿ ಒಳ್ಳೆಣ್ಣೆ ಹಾಕ್ಕೊಂಡೇ ಊಟ ಮಾಡ್ತಿದ್ರೆ, ಅಡುಗೆ ಮಾಡೋ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ಬೋದು, ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.